ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ ನಮ್ಮ ಗೃಹ ಪ್ರವೇಶದ್ದು ಸೀರೀಸು. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಡಿವೈಡ್ ಮಾಡಿದ್ದೀನಿ. ಯಾಕೆ 3 ದಿನ ಇತ್ತು ಮತ್ತು ಪಾರ್ಟ್ 4 ಇದೆ. ಯಾಕೆಂದರೆ ನೆಕ್ಸ್ಟು 22 ನಮ್ಮ ಮನೆಯವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಪಾರ್ಟ್ 1 ಬರುತ್ತೆ. ಪಾರ್ಟ್ 1 ಏನಂದರೆ ಫೆಬ್ರವರಿ 18 ನಾವು ಊರಿಗೆ ಹೋದ್ಮೇಲೆ ಮನೆ ಕ್ಲೀನಿಂಗಿಂದ ಮತ್ತು ದೇವಸ್ಥಾನಕ್ಕೆ ಪೂಜೆ ಇಡಿಸಿದ್ವಿ. ಅದು ಮನೆ ಕ್ಲೀನಿಂಗು ಏನೇನು ಮಾಡ್ಕೊಂಡ್ವಿ, ಏನೇನು ಚೇಂಜಸ್ ಆಯಿತು, ಇದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಯಾಕೆ ತುಂಬ ಜನ ಕೇಳ್ತಾಯಿದ್ರು, ನಿಂದು ಯಾಕೆ ಗೃಹ ಪ್ರವೇಶದ ವಿಡಿಯೋನೇ ಹಾಕಿಲ್ಲ, ಬೇರೆದು ಹಾಕ್ತಾ ಇದೆಯಾ ಅಂತ ಕೇಳ್ತಾಯಿದ್ರು. ಯಾಕೆ ಅಂತಂದರೆ ಬೇರೆದೆಲ್ಲ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ, ಹಂಗಾಗಿ ಅದನ್ನು ಬೇಗ ಎಡಿಟ್ ಮಾಡಿ ಹಾಕ್ಬಿಟ್ಟೆ. ಇದು ಗೃಹ ಪ್ರವೇಶದ್ದು ನಾನು ಶೂಟ್ ಅಷ್ಟು ಮಾಡ್ಕೊಳ್ಳಿಲ್ಲ, ಕೆಲಸಗಳಿತ್ತು, ರೆಡಿ ಆಗೋದೆಲ್ಲ ಲೇಟ್ ಆಗ್ತಿತ್ತು. ಹಾಗಾಗಿ ನನ್ನ ಫ್ರೆಂಡ್ಸು, ಕೆಲವು ಗರ್ಲ್ಸು, ನಮ್ಮ ಫ್ಯಾಮಿಲಿ ಇರೋ ಕೆಲವು ಗರ್ಲ್ಸು ಹುಡುಗಿರು ನನಗೋಸ್ಕರ ಕೆಲವೊಂದು ವೀಡಿಯೋಸ್ನ, ಕೆಲವೊಂದು ಚಿಕ್ಕ ಚಿಕ್ಕ ಕ್ಲಿಪ್ಸು ಮಾಡಿ ನನಗೆ ಕಳಿಸಿದ್ರು. ಹಾಕು ಅಕ್ಕ, ನೀನು ಮಾಡಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕು ಅಂತ ಕಳಿಸಿದ್ರು. ಅದಕ್ಕೋಸ್ಕರ ಅದನ್ನೆಲ್ಲ ಸೇರಿಸಿ ನಾನೊಂದು ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಒಂದು ಪುಟ್ಟ ಲೈಕ್ ಕೊಡಿ ಇಷ್ಟ ಆದರೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಈಗ ಗೃಹ ಪ್ರವೇಶದ್ದು ಹಿಂದಿನ ದಿನ ಅಂದರೆ 18 ನಾವು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಈ ಲಾಗಲ್ಲಿ ತಿಳಿಸ್ತೀನಿ. ಹೋಗಿ ನೋಡ್ಕೊಂಬನ್ನಿ. ಎಲ್ಲರೂ ಬೇಗ ತಿಂಡಿ ತಿಂದ್ಕೊಂಡು ಹೋದ್ವಿ ಮನೆ ಕ್ಲೀನ್ ಮಾಡೋಕ್ಕೆ ಅಂತ. ಎಲ್ಲ ಇಲ್ಲಿಂದ ಎಲ್ಲ ತೊಗೊಂಡೋದ್ವಿ. ಮಾಪು, ಪೊರ್ಕೆಗಳು, ಬಕೆಟು, ಬಟ್ಟೆಗಳು ಎಲ್ಲ ತೊಗೊಂಡೋದ್ವಿ. ಮೊದಲು ಎಲ್ಲ ನೀಟಾಗಿ ಮೇಲೆ ಧೂಳೆಲ್ಲ ತೆಗೆದು ವಾರ್ಡ್ರೋಬ್ ಒಳಗೆ, ಇಲ್ಲಿ ನೋಡಿ ನಮ್ಮ ಮಾವ ಮನೆ ಒರೆಸ್ಕೊಡ್ತಿದ್ದಾರೆ, ಸಣ್ಣಪ್ಪ ಮಾಮ. ಥ್ಯಾಂಕ್ ಯು ಸಣ್ಣಪ್ಪ ಮಾಮ. ನಾನೆಲ್ಲ ವಿಂಡೋಸು ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಎಲ್ಲ ವಿಂಡೋಸು ಕ್ಲೀನ್ ಮಾಡಿದ್ವಿ. ಪುನ್ನೂನ ಮೇಲೆ ಸಜ್ಜೆ ಮೇಲೆ ಹತ್ತಿ ಧೂಳು, ಅದರಲ್ಲಿ ಇದರೆಲ್ಲ ಉಡ್ಡಿಂದೆಲ್ಲ ಧೂಳಿತ್ತು, ತುಂಬ ಧೂಳಿತ್ತು. ಅದನ್ನೆಲ್ಲ ತೆಗೆಸಿದ್ವಿ. ಅದನ್ನೆಲ್ಲ ತೆಗೆಸಿ ನಾನು ಎಲ್ಲ ವಿಂಡೋನು ಕ್ಲೀನ್ ಮಾಡ್ಕೊಂಬಂದೆ. ಮತ್ತು ನಮ್ಮ ಮಗನ ಆಂಟಿ ಇದ್ದರು, ಅವ್ರಿಗೂ ಥ್ಯಾಂಕ್ ಯು. ಎಲ್ಲದಕ್ಕಿಂತ ನಮ್ಮ ವಿನೋದಕ್ಕ ಚೆನ್ನಾಗಿ ಕ್ಲೀನ್ ಮಾಡಿದ್ರು, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ವಿನೋದಕ್ಕ. ಆಮೇಲೆ ಆಚೆ ನಮ್ಮ ಅಪ್ಪ ಪೇಂಟ್ ಮಾಡೋಕ್ಕೂ ಅವತ್ತು ಸಂಪಿಗೆಲ್ಲ ಪೇಂಟ್ ಮಾಡಿಸ್ತಾಯಿದ್ರು, ಪೇಂಟವರು ಬಂದಿದ್ದರು. ಅಲ್ಲಿ ನಮ್ಮಪ್ಪ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಸ್ವಲ್ಪ ಅವರು ಒಳಗಿಳಿದು ಪೇಂಟ್ ಮಾಡ್ತಾ ಇರೋದ್ರಿಂದ ಇವರು ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ರು. ಅದು 1-2 ದಿನ ಅದನ್ನು ಒಣಗಿಸ್ಬೇಕಲ್ಲ, ಸಂಪು ನೀಟಾಗಿ ಒಣಗಿ ಆಮೇಲೆ ನೀರು ಬಿಡಬೇಕಿತ್ತು. ನೋಡಿ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಆಚೆಗೆ ನೀರು ಚೆಲ್ತಾ ಇದ್ದಾರೆ. ನಾನು ಎಲ್ಲ ವಿಂಡೋನೂ ಬೇಗ ಕ್ಲೀನ್ ಮಾಡಿದೆ. ಇದು ಮೇಯ್ನ್ ವಿಂಡೋ ಆಗಿರೋದ್ರಿಂದ, ಎಂಟ್ರೆನ್ಸಲ್ಲಿರೋದ್ರಿಂದ ಸ್ವಲ್ಪ ನೀಟಾಗಿ ಟೈಮ್ ತೊಗೊಂಡು ನೀಟಾಗಿ ಒರೆಸ್ತಾ ಇದ್ದೆ. ಪುನ್ನು ಅದನ್ನೇ ಬಂದು ಕ್ಯಾಪ್ಚರ್ ಮಾಡ್ತಾ ಇದ್ಲು. ಅವಳು ವಿಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಶೇಕ್ ಮಾಡಿದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸಂಜೆ ಎಲ್ಲ ಸ್ನಾನ ಮಾಡಿಕೊಂಡು ನಮ್ಮೂರ ಆಂಜನೇಯಂಗೆ ಪೂಜೆ ಇಡಿಸಿದ್ವಿ. ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೋದ್ವಿ ಎಲ್ಲರೂ. ಎಲ್ಲ ನಾವು ಹೋಗೋ ಅಷ್ಟರಲ್ಲೇ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮದು ಸ್ವಲ್ಪ ಕ್ಲೀನಿಂಗ್ ಮಾಡಿ ಮನೆಗೆ ಬಂದು ರೆಡಿ ಆಗೋಷ್ಟರಲ್ಲಿ ಲೇಟ್ ಆಯಿತು. ಎಲ್ಲ ಹೂವು, ಪೂಜೆ ಸಾಮಾನೆಲ್ಲ ಮುಂಚೆನೇ ಕೊಟ್ಟಿದ್ವಿ. ಅವ್ರು ಬಂದು ನಾವು ಹೋಗೋ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದರು. ನೀಟಾಗಿ ಪೂಜೆ ಮಾಡಿಕೊಟ್ರು. ಮುಂಚೆ ನಾವು ಗೃಹ ಪ್ರವೇಶ ಮಾಡೋಕ್ಕೂ ಮುಂಚೆ ದೇವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಆಸೆ ಅಮ್ಮಂಗೆ. ಲೇಶಿ ಅಪ್ಪನ ಕಾಲ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ಲು ಪೂಜೆ. ಎಲ್ಲರೂ ಅಲ್ಲಿ ದೇವಸ್ಥಾನದಲ್ಲಿ ಲೈಟು ಸ್ವಲ್ಪ ಡಿಮ್ ಇತ್ತು, ಅಷ್ಟು ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಅಲ್ಲೇ ಕೂಡ ನವಗ್ರಹ ದೇವ್ರುಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಆಂಜನೇಯ ತುಂಬ ನಮ್ಮೂರಿಗೆ, ಊರನ್ನೇ ಕಾಯೋ ದೇವರು. ಎಲ್ಲರಿಗೂ ತುಂಬ ಇಷ್ಟ, ನಮ್ಮೂರವ್ರಿಗೆಲ್ಲ ಈ ದೇವರು ಅಂದರೆ ತುಂಬ ಇಷ್ಟ. ಪೂಜೆ ಮಾಡಿಸಿ ಏನಾದರೂ ನಮ್ಗೆ ಏನೇ ನಾವು ಮುಂದೆ ಹೋಗ್ತಿದ್ದೀವಿ, ಏನೇ ಕೆಲಸಕ್ಕೆ ಮುಂದೆ ಹೋಗ್ತಿದ್ದೀವಿ ಅಂದರೆ ಆಂಜನೇಯಂಗೊಂದು ಪೂಜೆ ಮಾಡಿಸಿನೇ ಹೋಗೋದು.
ಇದರಲ್ಲೆಲ್ಲ ಕಾರ್ತಿಕದೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ದಿನ ಒಬ್ಬೊಬ್ಬರು ಇಡೀ ಊರಲ್ಲಿ ಡೈಲಿ ಒಬ್ಬೊಬ್ಬರು ಪೂಜೆ ಮಾಡಿಸ್ತಾರೆ ದೇವ್ರಿಗೆ. ಆಮೇಲೆ ಕಡೇ ಕಾರ್ತಿಕ ಅಂತ ಮಾಡ್ತಾರೆ, ಆವಾಗ ಚೆನ್ನಾಗಿರುತ್ತೆ. ನಮ್ಮೂರ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಆಸೆಗಳನ್ನೂ ಈಡೇರಿಸಲಿ ಅಂತ ಹೇಳ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಮಂಗಳಾರತಿ ತೊಗೊಂಡ್ವಿ. ಅವಲಕ್ಕಿ ಚರ್ಪು ಮಾಡಿಸಿದ್ರು. ಎಲ್ಲರೂ ಅವಲಕ್ಕಿ ಚರ್ಪು ಮತ್ತು ರಸಾಯನ ತಿಂದ್ಕೊಂಡ್ವಿ. ಮತ್ತು ನಾವು ಎಲ್ಲರೂ ಪೂಜೆ ಮಾಡಿದ್ವಿ. ಬೆಳಗ್ಗೆ ನೆಕ್ಸ್ಟ್ ಡೇ ಎದ್ದು, ಇದು ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ಚಪ್ರಕ್ಕೆ ನೋಡಿ ಆ ಬಡಿಗಳನ್ನ ಮನೆಯಿಂದ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ಮಂಜಣ್ಣ ಮತ್ತು ಸೀನಣ್ಣ ನನ್ನ ಕಸಿನ್ನು, ಅವರಿಬ್ಬರು ಅದಕ್ಕೆ ಗುಂಡಿನ ತೋಡ್ತಾ ಇದ್ದಾರೆ ಚಪ್ರ ಹಾಕೋಕ್ಕೆ ಅಂತ. ನೀಟಾಗಿ ಎಲ್ಲರೂ ಬಂದು ನೀಟಾಗಿ ಮಾಡಿದ್ರು ಕೆಲಸಗಳನ್ನೆಲ್ಲ. ಮಂಜಣ್ಣಯ್ಯ, ನಮ್ಮ ಸೀನಣ್ಣ ಅಂದರೆ ನಮ್ಮ ಮಾವ, ಮತ್ತು ಸವೀನ ನಮ್ಮ ಅತ್ತೆ ಮಗ, ಇವರೆಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲಾಂದರೆ ರಾಜು ಒಬ್ಬನ ಕೈಲೇ ಎಲ್ಲನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರೆಲ್ಲ ನೈಟೆಲ್ಲ ಅಲ್ಲೇ ಉಳ್ಕೊಂಡು ಚೆನ್ನಾಗಿ ಅಡುಗೆ ಮನೆಯಲ್ಲೇ ಆ್ಯಕ್ಚುಲಿ ಭಟ್ರು ಏನಿರ್ತಾರೆ ಅಲ್ಲಿ ಶಾಮಿಯಾನ ಹಾಕಿದ್ರಲ್ಲ, ಅಲ್ಲೇ ಮಲ್ಕೊಂಡು 2 ಗಂಟೆಗೆ ಹೋಗಿ ಹೂವೆಲ್ಲ ತಗೊಂಡು ಬಂದಿದ್ದರು. ಇಲ್ಲಿ ಗಣೇಶ ಮಾಮನೂ ಬಂದಿದ್ದಾರೆ, ಅವರು ಚಪ್ರ ಹಾಕುವಾಗ ಬಂದಿದ್ದರು ಗಣೇಶ ಮಾಮ. ನಾವು ಬೆಳಗ್ಗೆ ಬೇಗ ಪಲಾವ್ ಮಾಡಿದ್ವಿ. ಎಲ್ಲರಿಗೂ ತಿಂಡಿ ಬೇಕಿತ್ತಲ್ಲ, ಎಲ್ಲರಿಗೂ ಅಂತ ಪಲಾವ್ ಮಾಡಿದ್ವಿ. ಆಮೇಲೆ ಈ ಕಡೆ ನೋಡಿ, ಇದಕ್ಕೆ ಅಕ್ವಾಗಾರ್ಡು ಮತ್ತು ಚಿಮಣಿ ಅದನ್ನು ಫಿಕ್ಸ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಅದನ್ನು ಫಿಕ್ಸ್ ಮಾಡಿಸ್ತಾ ಇದ್ದಾರೆ. ಅದು ಮೊನ್ನೆ ವುಡ್ಡವ್ರು ಬಂದು ಅದು ನೀಟಾಗಿ ಅದಕ್ಕೆ ಏನು ಸೈಜು ಅಳತೆ ತೊಗೊಂಡು ಕೊರೆದು ಹೋಗಿದ್ರು. ನೆಕ್ಸ್ಟೇ ಇವರದು ಬಂದು ಅದನ್ನು ಫಿಟ್ ಮಾಡ್ತಾಯಿದ್ದಾರೆ. ಎಲ್ಲ ಕೆಲಸಗಳು ಒಟ್ಟಿಗೆ ಆಗ್ತಾಯಿತ್ತು, ತುಂಬ ಕೆಲಸಗಳು. ಆಮೇಲೆ ಲಾನವರು ಬಂದರು. ಲಾನು ಪ್ಲ್ಯಾನ್ ಇರಲಿಲ್ಲ, ನಾವು ಬೇಡ ಅಂತ ಸುಮ್ಮನೆ ಆಗಿದ್ವಿ. ಆಮೇಲೆ ಯಾಕೋ ಅದು ಮಾಡಿಸೋಣ ಅಂತ ಅನ್ನಿಸ್ತು. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಮಾಡಿಸಿದ್ದು. ಒಂದು ಕಂಬ ನೆಟ್ಟರು, ಎಲ್ಲರೂ ಸೇರ್ಕೊಂಡು, ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಅಲ್ವಾ ಕೆಲಸ ಆಗೋದು. ಮತ್ತು ಸಿಟಿನಲ್ಲಿ ಚಪ್ರ ಹಾಕೋಕ್ಕೆ ಅಂತಲೇ ಕರೆಸ್ತಾರೆ, ಬೇರೆ ಅದನ್ನು ಕೊಟ್ಬಿಡ್ತಾರೆ ಬೇರೆಯವ್ರಿಗೆ ಹಾಕಿ ಅಂತ. ಇಲ್ಲಿ ನಮ್ಮೂರುಗಳಲ್ಲಿ ಹಂಗಲ್ಲ, ಮನೆಯವರೇ ಸೇರಿಕೊಂಡು ತೆಂಗಿನ ಗರಿ ಕಡ್ಕೊಂಬಂದು ಅವರೇ ಚಪ್ರ ಹಾಕ್ತಾರೆ. ಚೆನ್ನಾಗಿರುತ್ತೆ ಅದು ಒಂಥರ. ತುಂಬ ಗ್ರ್ಯಾಂಡಾಗಿ ಹಾಕೋಕ್ಕೆ ಹೋಗಲ್ಲ, ಎಷ್ಟು ಚಪ್ರ ಅಂತ ಎಷ್ಟು ಅನಿಸುತ್ತೆ ಅಷ್ಟು ಸಿಂಪಲ್ಲಾಗಿ ಹಾಕ್ತಾರೆ, ಚೆನ್ನಾಗಿರುತ್ತೆ. ಮದುವೆಗಳಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ತಾರೆ, ಗೃಹಪ್ರವೇಶಕ್ಕೆಲ್ಲ ಸಿಂಪಲ್ಲಾಗಿ ಹಾಕ್ತಾರೆ. ಎಲ್ಲ ಆದಮೇಲೆ ಅದು ಗರಿನ ಕಡ್ಕೊಂಬಂದು, ಚೆನ್ನಾಗಿರೋ ಗರಿ ಇರಲಿಲ್ಲ. ಯಾಕೆ ಅಂದರೆ ಈಗ ಬರೋದೇ ಹಾಗಂತೆ, ಅದು ಒಂಥರ ನುಸಿ ಹೊಡೆದಿರುತ್ತಲ್ಲ ಆ ಥರ ನೀಟಾಗಿರೋ ಗರಿಗಳು ಸಿಗಲ್ಲ. ನಾನು ಕೇಳಿದೆ ಗರಿಗಳು ಯಾಕೆ ಈ ಥರ ಇದೆ ಅಂತ. ಇಲ್ಲ, ಹುಡುಕಿ ತೊಗೊಂಬಂದಿದ್ದೀವಿ, ಊರೆಲ್ಲ ಹುಡುಕಿ ತಂದಿದ್ದೀವಿ, ಈ ಥರದ್ದೇ ಸಿಗೋದು ಅಂತ ಅಂದರು. ಅಲ್ಲೇ ಅದನ್ನು ಎಣಿತಾ ಇದ್ದಾರೆ ನೋಡಿ, ಅವರೇ ಎಣಿತಾ ಇದ್ದಾರೆ ನೀಟಾಗಿ. ಗರಿಗಳೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ, ಅದು ಟೈಮೇ ಹಂಗಂತೆ, ಇನ್ನೇನು ಮಾಡೋಕ್ಕಾಗಲ್ಲ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡೋದು ಅಷ್ಟೇ. ಇವರು ಮಲ್ಲೇಶಣ್ಣ ಅಂತ, ಇವರೇ ಕಾರ್ಪೆಂಟ್ರು ನಮ್ಮ ಮನೆಗೆ. ಅವರೇ ಎಲ್ಲ ಚೆನ್ನಾಗಿ ಎಣ್ಕೊಟ್ರು. ನಮ್ಮ ಮಾವನೂ ಎಣಿದ್ರು, ನಮ್ಮ ಸಣ್ಣಪ್ಪ ಮಾಮನೂ ಎಣಿದ್ರು ನೀಟಾಗಿ ತೊಗೊಂಬಂದು. ಆಮೇಲೆ ಈಶಾನ್ಯ ಮೂಲೆಯಲ್ಲಿ ಅದಕ್ಕೆ ಪೂಜೆ, ಅದು ಚಪ್ರ ಎಲ್ಲ ಹಾಕಾದ್ಮೇಲೆ ಪೂಜೆ ಮಾಡ್ತಾರೆ. ನಮ್ಮ ಕಡೆ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು, ಅದಕ್ಕೆಲ್ಲ ಪೂಜೆ ಮಾಡಿದ್ರು ನೀಟಾಗಿ. ಆಮೇಲೆ ಬಿಚ್ಚುವಾಗ ಒಂದು ಸಲ ಪೂಜೆ ಮಾಡ್ತಾರೆ ಚಪ್ರಕ್ಕೆ. ರಾಜಣ್ಣ ಮಾಮ, ನವೀನಣ್ಣ ಎಲ್ಲ ಬಂದಿದ್ದರು, ಅವರು ಕೂಡ ನೋಡ್ತಾ ನಿಂತ್ಕೊಂಡಿದ್ದಾರೆ. ಆಮೇಲೆ ಲಾನ್ ಬಂತು. ಲಾನು ಅವತ್ತೇ ಬಂದಿತ್ತು, ಎಲ್ಲ ಕೆಲಸ ಒಟ್ಟೊಟ್ಟಿಗೆ ನಡೀತಿತ್ತು.
ಕೊನೆ ಮೂಮೆಂಟಲ್ಲಿ ಡಿಸೈಡ್ ಮಾಡಿಸಿದ್ರಿಂದ ಅವತ್ತೇ ಹಾಕ್ಕೊಟ್ರು, ಚೆನ್ನಾಗಿ ಹಾಕ್ಕೊಟ್ರು. ಇಲ್ಲೇ ನಾವು ಮುಂಚೆ ಸಿಮೆಂಟೆಲ್ಲ ಕಲಿಸ್ಕೊಂಡಿದ್ದು ಎಲ್ಲ ಇಲ್ಲೇ ಮಾಡಿದ್ವಿ. ಅದು ಭೂಮಿ ಸ್ವಲ್ಪ ಗಟ್ಟಿಯಾಗಿತ್ತು. ಅವರು ಮೇಲ್ಗಡೆ ಲೇಯರೆಲ್ಲ ತೆಗೆದ್ರು, ಸಿಮೆಂಟ್ ಹಾಕಿದ್ದೆಲ್ಲ ತೆಗೆದು ಆಮೇಲೆ ಅದಕ್ಕೆ ಲಾನು ಕೂರಿಸಿದ್ರು. ಸ್ವಲ್ಪ ಶೋ ಗಿಡಗಳು 1-2-3 ಹೂವಿನ ಗಿಡಗಳೂ ಹೇಳಿದ್ದ ನನ್ನ ತಮ್ಮ ಜೊತೆಗೆ. ಅದನ್ನು ಅವರೇ ತೊಗೊಂಬಂದು ಕರೆಕ್ಟಾಗಿ ಪ್ಲೇಸ್ ಮಾಡಿ ಹಾಕ್ಕೊಟ್ಟು ಹೋದರು. ನೀಟಾಗಿ ಹಾಕಿದ್ರು. ಅದು ಲಾನು ಒಂಥರ ಮನೆ ಬ್ಯೂಟಿನ ಜಾಸ್ತಿ ಮಾಡಿತ್ತು. ಹೋದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮಗೂ ಸದ್ಯ ಲಾನ್ ಹಾಕ್ಸಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ತುಂಬಾ ಖುಷಿ ಆಯಿತು. ಮತ್ತು ಮನೆ ಕ್ಲೀನಿಂಗು ಮತ್ತು ಶಿಫ್ಟಿಂಗಿಗೆ ಎಲ್ಪ್ ಮಾಡಿರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಈ ಮೂಲಕ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ, ತುಂಬ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ಎಲ್ಲ ಇಲ್ಲಿ ತನಕ ನೋಡಿದವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಪುಟ್ಟ ಲೈಕ್ ಅಂತೂ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.